ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ವಾತಾವರಣದ ದೃಷ್ಟಿಯಿಂದ, ಜೊತೆಗೆ ಹಿಂದೆ ನೀವು ಪಟ್ಟಂತಹ ದೈಹಿಕವಾದಂತಹ ಶ್ರಮದಿಂದ ಈ ದಿವಸ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳು ಆಗತ್ತೆ ಅಥವಾ ಆ ರೀತಿಯ ಸೂಚನೆ ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು. ನಿಮ್ಮ ಕೆಲಸದಲ್ಲಿ ಉತ್ತಮವಾದಂತಹ ಹೊಗಳಿಕೆ, ಪ್ರಶಂಸೆ ಅನ್ನುವಂಥದ್ದನ್ನು ಕಾಣ್ತೀರಿ. ಎಲ್ಲಿ ನೀವು ನೌಕರಿಯನ್ನು ಮಾಡ್ತಿರೋ, ಉದ್ಯೋಗವನ್ನು ಮಾಡ್ತಿರೋ, ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡ್ತಿರೋ, ಅಲ್ಲಿ ನಿಮ್ಮ ಕಾರ್ಯವೈಖರಿ ಚೆನ್ನಾಗಿದೆ ಅನ್ನುವಂಥದ್ದು ನಿಮಗೆ ಸಿಕ್ಕುವಂತಹ ಒಂದು ಉತ್ತಮವಾದಂತಹ ಮಾತು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳ ಹೆಚ್ಚಾಗ್ತಕ್ಕಂಥದ್ದು. ಏನು ಮಾಡಿದರೂ ಕೂಡ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ. ಕಾರಣ ಏನು ಅನ್ನುವಂಥದ್ದನ್ನ ಹುಡುಕಬೇಕಾದಂಥದ್ದು. ಆದ್ರಿಂದ ಮನಸ್ಸಿನಲ್ಲಿ ಯಾವ ವಿಷಯ ನಿಮಗೆ ಹಿಂಸೆಯನ್ನು ಮಾಡ್ತಾ ಇದೆಯೋ ಆ ವಿಷಯದ ಬಗ್ಗೆ ಸರಿಯಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡಿ. ಮಕ್ಕಳಿಂದ ನಿಮಗೆ ಯಾವ ವಿಷಯದಲ್ಲೂ ಕೂಡ ಸಹಕಾರ ಸಿಗ್ತಾ ಇಲ್ಲ. ಈ ದಿವಸವೂ ಕೂಡ ಅದೇ ಮುಂದುವರೆಕೊಂಡು ಹೋಗ್ತಕ್ಕಂಥದ್ದು. ನೀವೇನಾದರೂ ಒಂದು ಯೋಜನೆಯನ್ನು ಹಾಕಿದರೆ, ಒಂದು ಒಳ್ಳೆಯ ಮಾತನ್ನಾಡಿದರೆ, ಒಂದು ಸಂಕಲ್ಪವನ್ನು ಮಾಡಿದರೆ, ಅದಕ್ಕೆ ನಿಮಗೆ ಯಾವುದೇ ರೀತಿಯ ಒಂದು ಪ್ರೋತ್ಸಾಹ ಮಕ್ಕಳಿಂದ ಸಿಗ್ತಾ ಇಲ್ಲ. ಅವರ ಸಹಾಯ ಬೇರೆ, ನೀವು ಅದನ್ನು ನಿರೀಕ್ಷೆ ಮಾಡದೇ ಇರಬಹುದು, ಆದರೆ ಅವರ ಸಹಕಾರವೇ ಇಲ್ಲ ಅಂತಾದರೆ ನಿಮ್ಮ ಮನಸ್ಸಿನ ಮೇಲೆ ಅದು ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಕಾನೂನಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತೊಡಕನ್ನು ಮಾಡಿಕೊಳ್ತೀರಿ. ನಿಮ್ಮದೇ ಆದಂತಹ ರೀತಿಯಲ್ಲಿ ವಾದವನ್ನು ಮಾಡಲಿಕ್ಕೆ ಹೋಗ್ತೀರಿ. ಆ ಸರಿ ತಪ್ಪುಗಳ ಬಗ್ಗೆ ವಿವೇಚನೆ ಇದೆಯಾ ಅಂತ ಹೇಳಿ ಮೊದಲು ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು ಇದು ಸಹಜವಾಗಿ ಎಲ್ಲರಿಗೂ ಅನುಭವಕ್ಕೆ ಬಂದಿರುವಂಥ ವಿಷಯ. ಆದರೂ ಕೂಡ ನಿಮಗೆ ಈ ರೀತಿಯಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಈ ದಿವಸ ಪ್ರಯಾಣ ತುಂಬ ಅನಿವಾರ್ಯ ಅಂತ ಹೇಳಿ ಅನಿಸ್ಬಿಡುತ್ತೆ ನಿಮಗೆ. ಪ್ರಯಾಣವನ್ನು ಮಾಡಲೇಬೇಕು ಅಂತ. ಆದರೆ ಅದರಿಂದ ದೈಹಿಕವಾದಂತಹ ಶ್ರಮ ತುಂಬ ಹೆಚ್ಚಾಗ್ತಕ್ಕಂಥದ್ದು. ದೇಹದ ಮೇಲೆ ಆ ಪ್ರಯಾಣ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ವಾಹನ ಖರೀದಿ ಅಥವಾ ವಾಹನ ಬದಲಾವಣೆ, ಇದರ ಬಗ್ಗೆ ಒಂದಷ್ಟು ಚರ್ಚೆಗಳು ಮನೆಯಲ್ಲಿ ನಡೆಯುವಂಥದ್ದಾಗತ್ತೆ. ಹೊಸ ವಾಹನವನ್ನು ಖರೀದಿ ಮಾಡಬೇಕಾದ್ರೆ ನೀವು ಇನ್ನೊಂದು 15 ದಿವಸ ಕಳೆದ ನಂತರದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ, ಒಳ್ಳೆಯದು ಅಂತ ಹೇಳಬೇಕಾಗತ್ತೆ. ನಿಮ್ಮ ಆಸೆಗಳು ಈಡೇರ್ತಕ್ಕಂಥದ್ದು. ಯಾವ ವಿಷಯಕ್ಕೆ ನೀವು ಆಸೆ ಪಡ್ತಾ ಇದ್ದೀರೋ ಅಥವಾ ಮನಸ್ಸಿನಲ್ಲಿ ಯಾವ ವಿಷಯವನ್ನ ಕುರಿತು ನೀವು ಇದೊಂದಾದರೆ ಒಳ್ಳೆಯದಾಗಿರುತ್ತೆ ಅಂತ ಹೇಳಿ ಆಲೋಚನೆ ಮಾಡ್ತೀರೋ ಅಂತಹ ಆಸೆ ಈಡೇರ್ತಕ್ಕಂತಹ ಸೂಚನೆ. ಮಕ್ಕಳ ಭವಿಷ್ಯದ ಬಗ್ಗೆ ಕೆಲವು ನಿರ್ಧಾರಗಳನ್ನು ಮಾಡ್ತೀರಿ. ಆ ನಿರ್ಧಾರಗಳು ಬಹಳ ಕಠಿಣವಾಗಿದ್ದರೂ ಕೂಡ ಮಕ್ಕಳ ಒಂದು ಒಳ್ಳೆಯದನ್ನು ಬಯಸಿ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತಕ್ಕಂತಹ ಉದ್ದೇಶದಿಂದ ಆ ನಿರ್ಧಾರಗಳನ್ನು ನೀವು ಮಾಡುವಂಥದ್ದು. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಸಣ್ಣ ಪುಟ್ಟ ಮಾತುಕತೆಗಳು ಬರುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಏನೋ ಗಲಾಟೆ ಆಗ್ತಕ್ಕಂಥದ್ದು, ಇದು ಸಹಜವಾಗಿ ಕಾಣತಕ್ಕಂತಹ ವಿಚಾರ. ಭಯದಿಂದ ನೀವು ಹೊರಬರಬೇಕಾದಂಥದ್ದಿರುತ್ತೆ. ಅಂದರೆ ಯಾವ ವಿಷಯ ನಿಮ್ಮ ಮನಸ್ಸಿಗೆ ಆತಂಕವನ್ನು ತಂದಿದೆಯೋ ಆ ವಿಷಯವನ್ನು ದಾಟಿ ಅದರ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ಪಡೆದು ಹೊರಬಂದರೆ ನಿಮಗೆ ಯಶಸ್ಸಿದೆ ಅಂತಕ್ಕಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಕೆಲವು ಕೆಲಸಗಳಲ್ಲಿ, ಕೆಲವು ನಿರ್ಧಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗತಕ್ಕಂತಹ ದಿವಸ ಇದು. ಆದರೆ ಧೈರ್ಯ ಇರಬೇಕು. ಎಲ್ಲಿ ನೀವು ಧೈರ್ಯಗೆಡ್ತೀರಿ ಅಲ್ಲಿ ಮತ್ತಷ್ಟು ಹಿನ್ನಡೆಗೆ ಅವಕಾಶವಾಗತ್ತೆ. ನಾನಿವತ್ತು ಸೋತಿದ್ದೀನಿ, ಗೆದ್ದೇ ಗೆಲ್ತೀನಿ ಅಂತಕ್ಕಂತಹ ಒಂದು ಭಾವನೆ, ಆ ಒಂದು ಗಟ್ಟಿತನ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಅಪಘಾತದ ಸಂಭವ ಇದೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಸರಿಯಾದಂತಹ ರೀತಿಯಲ್ಲಿ ನೀವು ವಾಹನ ಚಾಲನೆಯನ್ನು ಮಾಡಬೇಕಾಗತ್ತೆ. ಮನೆಯವರನ್ನ ನಿಷ್ಠುರ ಮಾಡಿಕೊಳ್ಬೇಡಿ. ಯಾವುದೇ ವಿಷಯಗಳ ಬರಲಿ, ಏನೋ ಮನೆಯಲ್ಲಿ ಸಿಟ್ಟು ಮಾಡಿಕೊಳ್ತಕ್ಕಂಥದ್ದು, ಹೊರಗಡೆ ವ್ಯವಹಾರಕ್ಕೋ ಅಥವಾ ಕಚೇರಿಗೋ ಹೋಗುವಾಗ ಮನೆಯಲ್ಲಿ ಜಗಳ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ.
ನಿಮ್ಮೆಲ್ಲ ವಿಚಾರಗಳಿಗೆ ಸ್ನೇಹಿತರ ಬೆಂಬಲ ಸಿಕ್ಕತ್ತೆ. ಸಕಾಲದಲ್ಲಿ ಸ್ನೇಹಿತರು ಸಹಾಯವನ್ನ ಮಾಡ್ತಾರೆ. ನಾವು ನಿಮ್ಮ ಜೊತೆಗೆ ಇದೀವಿ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ. ಕಾನೂನಿನ ಹೋರಾಟದಲ್ಲಿ ಸ್ವಲ್ಪ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ನಾನು ಗೆದ್ದೇ ಬಿಡ್ತೀನಿ, ನನ್ನ ಪರವಾಗೇ ಎಲ್ಲವೂ ಆಗತ್ತೆ ಅನ್ನುವಂತಹ ಒಂದು ಯಾವುದೋ ಆಸೆ ಆಕಾಂಕ್ಷೆಯನ್ನ ಇಟ್ಟುಕೊಂಡು ಮುಂದುವರೆದಾಗ ಅಲ್ಲಿ ಹಿನ್ನಡೆಗೆ ಅವಕಾಶ ಆಗ್ತಕ್ಕಂಥದ್ದು. ನಿರಂತರವಾದಂತಹ ಪ್ರಯತ್ನ ಏನಿದೆ ಅದು ನಿಮಗೆ ಜಯವನ್ನ ಸೂಚಿಸ್ತಕ್ಕಂತಹ ದಾರಿಯಾಗತ್ತೆ. ಏನೇ ಹಿನ್ನಡೆಯಾಗ್ಲಿ ಅಥವಾ ಕಾನೂನಾತ್ಮಕವಾಗಿ ನೀವು ಸೋಲ್ತಕ್ಕಂಥದ್ದೇ ಆಗಲಿ, ಇದನ್ನ ನಾನು ಬಿಡುವುದಿಲ್ಲ, ಮುಂದುವರಿತೀನಿ ಅಂತಕ್ಕಂತಹ ಒಂದು ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡಿಕೊಂಡು ಮುಂದುವರೆದಾಗ ನಿಮ್ಮ ಪಾಲಿಗೆ ಜಯ ಅಂತಕ್ಕಂಥದ್ದು ಸಿಕ್ಕತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ವ್ಯವಹಾರ ಅಥವಾ ಹಣಕಾಸಿನ ವಿಚಾರ, ಒಂದು ಸಾಂಸಾರಿಕ ಜೀವನದ ರೀತಿ ಇವೆಲ್ಲವನ್ನ ನೋಡಿ ನಿಮ್ಮ ಬಂಧುಗಳು ಅಥವಾ ನಿಮ್ಮ ಆತ್ಮೀಯರು ನಿಮ್ಮನ್ನ ಟೀಕೆ ಮಾಡ್ತಕ್ಕಂಥದ್ದಾಗತ್ತೆ. ಯಾಕೆ ನಮ್ಮ ಒಂದು ಈ ಬಂಧುತ್ವದಲ್ಲಿ ಅಥವಾ ಈ ಗುಂಪಿನಲ್ಲಿ ಇವನು ಒಬ್ಬ ಹೀಗಾಗ್ಬಿಟ್ಟ ಅಂತಕ್ಕಂತಹ ಮಾತನ್ನ ಇಡೀ ಮನೆಯ ಯಜಮಾನರಾದಂತಹ ನಿಮಗೆ ಟೀಕೆ ಮಾಡ್ತಕ್ಕಂಥದ್ದಾಗತ್ತೆ. ಯಾವ ವಿಷಯದಲ್ಲಿ ನೀವು ಹಾಗಾಗಿದೆ ಅನ್ನುವಂಥದ್ದನ್ನ ಸರಿಯಾಗಿ ಪರಾಮರ್ಶೆ ಮಾಡಿ ಅದು ತಿದ್ದುಕೊಳ್ಳಿಕ್ಕೆ ಅವಕಾಶಗಳಿದ್ದಾಗ ಸರಿಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ನಿಮ್ಮ ಶಿಸ್ತುಬದ್ಧವಾದಂತಹ ಕೆಲವು ಕೆಲಸಗಳಿಗೆ ಅಡ್ಡಿಯಾಗುವಂತಹ ದಿವಸ. ನಿಮ್ಮ ಸ್ವಭಾವ ಈ ಕೆಲಸವನ್ನ ಹೀಗೆ ಮಾಡಬೇಕು, ಇಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅಂತಕ್ಕಂತಹ ಒಂದು ಯೋಜನೆ ಇದ್ದಾಗ ಅಂತಹ ಕೆಲಸಗಳಿಗೇ ಅಡ್ಡಿ ಆಗ್ತಕ್ಕಂಥದ್ದು. ಅದನ್ನ ಇನ್ನಷ್ಟು ಮತ್ತಷ್ಟು ಸರಿಯಾದಂತಹ ಜವಾಬ್ದಾರಿಯಿಂದ ನೀವು ಮುಂದುವರಿಸಬೇಕಾದಂಥದ್ದು. ವೃತ್ತಿಯಲ್ಲಿ ಅಪಜಯವಾಗ್ತಕ್ಕಂಥದ್ದು. ಯಾವ ವೃತ್ತಿಯನ್ನ ನೀವು ಆಶ್ರಯ ಮಾಡಿಕೊಂಡಿದ್ದೀರೋ ಅಥವಾ ಯಾವ ಉದ್ಯೋಗದಲ್ಲಿದ್ದೀರೋ, ಯಾವ ನೌಕರಿಯಲ್ಲಿದ್ದೀರೋ ಅಲ್ಲಿ ಜಯದ ಪ್ರಮಾಣ ನಿಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳಬೇಕಾಗತ್ತೆ. ಸ್ನೇಹಿತರಿಂದ ವಂಚನೆಯಾಗ್ತಕ್ಕಂತಹ ಸಾಧ್ಯತೆ. ನಿಮ್ಮ ಹತ್ರ ಸುಳ್ಳು ಹೇಳಿ ಏನೋ ಸಹಾಯವನ್ನು ಪಡ್ಕೊಳ್ತಾರೆ. ಅದು ದ್ರವ್ಯ ರೂಪ ಇರ್ಬೋದು, ಹಣ ಇರ್ಬೋದು, ವಾಹನ ಇರ್ಬೋದು, ಅಥವಾ ಇನ್ಯಾವುದೇ ವಸ್ತು ಇರ್ಬೋದು. ಆದರೆ ಅದರ ದುರುಪಯೋಗವಾಗತ್ತೆ, ನಿಮಗೆ ಮೋಸ ಮಾಡ್ತಾರೆ. ಯಾವುದೇ ರೀತಿಯ ತಪ್ಪಿಲ್ಲದೆ ಇರತಕ್ಕಂತಹ ನೀವು ಸ್ನೇಹಿತರಿಗೆ ಸಹಾಯವನ್ನು ಮಾಡ್ಲಿಕ್ಕೆ ಹೋಗಿ ಅಥವಾ ಸಹಾಯವನ್ನು ಮಾಡಿ ನೀವು ತಪ್ಪಿತಸ್ಥರಾಗ್ತೀರಿ. ಅದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಆದ್ದರಿಂದ ಅಂತಹ ಸಂದರ್ಭಗಳು ಬಂದಾಗ ಬಹಳವಾಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಮಕ್ಕಳು ನಿಮ್ಮ ಮಾತಿಗೆ ವಿರುದ್ಧವಾಗಿರುತ್ತಾರೆ. ಮಕ್ಕಳು ಏನೋ ಒಂದು ಸಲಹೆಯನ್ನು ಕೊಡ್ತಾರೆ, ನೀವು ಅದನ್ನು ಧಿಕ್ಕರಿಸ್ತೀರಿ. ಆಗ ಮಕ್ಕಳು ತಮ್ಮಷ್ಟಕ್ಕೆ ತಾವು ಅಂತ ಹೇಳಿ ನಿಮ್ಮ ವಿಷಯಕ್ಕೆ ಬರುವುದನ್ನು ಬಿಟ್ಟು ಬಿಡ್ತಾರೆ ಅಂತ ಹೇಳಿ ಅರ್ಥ. ಹಲವಾರು ವಿಚಾರಗಳಲ್ಲಿ ನಿಮಗೆ ಅತೃಪ್ತಿ ಕಾಣುತ್ತೆ. ಯಾಕೆ ಹೀಗಾಯಿತು ಅನ್ನುವಂಥದ್ದು ಪ್ರಶ್ನೆ ಆಗಬೇಕು. ಅದನ್ನ ಸರಿಪಡಿಸ್ಕೊಳ್ತಕ್ಕಂತಹ ಮನಸ್ಥಿತಿಯಲ್ಲಿ ನೀವಿರಬೇಕು. ಆಗ ಮಾತ್ರ ಸರಿಯಾಗುವಂಥದ್ದು. ನವಗ್ರಹರ ಆರಾಧನೆಯನ್ನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.